ನನ್ನ ಕಣ್ಣಲ್ಲಿ ನೀರು ಚೆನ್ನಾಗಿ ಬಂದುಬಿಡಲಿ. ಕಣ್ಣಲ್ಲಿ ನೀರು ಬಂದು ಕಣ್ಣು ಅಲ್ಲಿಗೆ ತಡೆ ಉಂಟಾಗಬೇಕು, ಕಣ್ಣಿಗೆ ಸ್ತಬ್ಧವಾಗಬೇಕು, ಏನು ಕಾಣೋದೇ ಇಲ್ಲ ಅಂತ ಆಗಬೇಕು. ಇಷ್ಟೇ ಸಾಕು ನನಗೆ ಅಂದ್ರೆ ಭಗವತ್ಪಾದರು. ಬಹುಶಃ ಕೂತವರೆಲ್ಲ ನಾವು ಯೋಚನೆ ಮಾಡ್ಬೋದು, ಓಹೋ ಹೀಗೆ ಹೇಳಿದರೆ ಕಲ್ಯಾಣ ವೃಷ್ಟಿಯಲ್ಲಿ ಭಗವತ್ಪಾದರು, ನೀವಿದನ್ನು ಅಭಿಯಾನಕ್ಕಿಂತ ಮೊದಲೇ ಹೇಳಿದ್ದಿದ್ದರೆ ನಾವು ಯಾರು ಇದನ್ನು ಅಭ್ಯಾಸ ಮಾಡ್ತಿರಲಿಲ್ಲ. ಏನು ಕಾರಣ? ನಾವು ಈ ಸ್ತೋತ್ರ ಅಭ್ಯಾಸ ಮಾಡೋದು ನಮ್ಮ ಕಣ್ಣೀರು ಹೊರಟೋಗುತ್ತೆ, ಕಣ್ಣೀರನ್ನು ಒರೆಸ್ತಾಳೆ ಜಗನ್ಮಾತೆ ಅಂತ ನಾವು ಸ್ತೋತ್ರವನ್ನು ಪಾರಾಯಣ ಮಾಡೋದು. ಇಲ್ಲಿ ನೀವೀಗ 2ನೇ ಸ್ತೋತ್ರದಲ್ಲಿ ಕಣ್ಣೀರು ಚೆನ್ನಾಗಿ ಬರಲಿ ಅಂತ ಸ್ತೋತ್ರ ಮಾಡ್ತಾರೆ ಅಂತ ಹೇಳ್ತೀರಲ್ಲ. ಅದಕ್ಕಾಗಿ ನಾವು ಹೇಳಿದ್ದು, ನಮಗೆ ಅಭಿಯಾನ ಇದು ಮೊದಲೇ ಗೊತ್ತಿದ್ದರೆ ಈ ಅಭಿಯಾನಕ್ಕೆ ನಾವು ಬರ್ತಿರಲಿಲ್ಲ ಅಂತ ಭಾವಿಸ್ತಿರೋ ಏನೋ ಗೊತ್ತಿಲ್ಲ. ಆದರೆ ನೆನಪಿರಲಿ, ಕಣ್ಣೀರು 2 ಇದೆ. ಒಂದು ನಮಗೆ ಕಷ್ಟ ಬಂದಾಗ ಬರತಕ್ಕಂಥ ಕಣ್ಣೀರು, ಇನ್ನೊಂದು ಸಂತೋಷವಾದಾಗ ಬರತಕ್ಕಂಥದ್ದು ಆನಂದ ಕಣ್ಣೀರದು, ಆನಂದ ಬಾಷ್ಪ ಅಂತ ನಾವು ಹೇಳ್ತೇವಲ್ಲ. ಭಗವತ್ಪಾದ ಶಂಕರರೀಗ ಕೇಳೋದು, ತ್ವದ್ವಂದನೇಶು, ಅಮ್ಮ ನಿನ್ನ ಚರಣಕ್ಕೆ ವಂದನೆ ಮಾಡುವಂಥ ಈ ಸಂದರ್ಭದಲ್ಲಿ ಸಾಲಿಲ ಸ್ಥಗಿತೇ ಚ ನೇತ್ರೇ, ನನ್ನ 2 ಕಣ್ಣುಗಳು ಕೂಡ ಪರಿಪೂರ್ಣವಾಗಿ ಕಣ್ಣೀರಿಂದ ತುಂಬಿ ಹೋಗಲಿ ಅಂತ ಕೇಳ್ತಾರಲ್ಲ, ಇದು ಆನಂದ ಬಾಷ್ಪ. ಇಷ್ಟೇ ಸಾಕು ನನಗೆ. ಇದು ಭಗವತ್ಪಾದರು ಹೇಳ್ತಕ್ಕಂಥದ್ದು. ಇದು ನಿಜವಾಗಿಯೂ ನಾವು ಪರಮಾತ್ಮನ ಚರಣಾರವಿಂದದಲ್ಲಿ ಪ್ರಾರ್ಥನೆ ಮಾಡುವಾಗ ಮಾಡಬೇಕಾದಂಥ ಪ್ರಾರ್ಥನೆ. ಯಾಕೆ? ಇಷ್ಟು ಕೇಳಿಬಿಟ್ರೆ ಇನ್ನೆಲ್ಲವೂ ಕೂಡ ತನ್ನಿಂತಾನೇ ಬರುತ್ತೆ. ಇಲ್ಲೇ ಇರೋದು ಸ್ವಾರಸ್ಯ. ಎಲ್ಲ ಶಾಸ್ತ್ರಗಳು ಒಕ್ಕೊರಲಿಂದ ಹೇಳ್ತಾವೆ, ಒಬ್ಬ ನಿಜವಾದ ಭಕ್ತನಿಗೆ ಪರಮಾತ್ಮನ ನಾಮ ಅಥವಾ ರೂಪ ಅಥವಾ ಕಥೆ ಏನೇ ಕಿವಿಗೆ ಬಿದ್ದರೂ ಕೂಡ ತನ್ನಿಂತಾನೇ ರೋಮಾಂಚನವಾಗುತ್ತಂತೆ, ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯುತ್ತಂತೆ. ಇದು ನಿಜವಾದ ಭಕ್ತನ ಲಕ್ಷಣ. ಈಗ ಮೊದಲನೇ ಶ್ಲೋಕದ 3ನೇ ಪಂಕ್ತಿ 4ನೇ ಪಂಕ್ತಿಯನ್ನು ಮನಸ್ಸಿಗೆ ತಗೊಳ್ತಾ ಈಗ 2ನೇ ಶ್ಲೋಕದ ಈ 2 ಪಂಕ್ತಿಗಳಿಗೆ ಬನ್ನಿ. ಆಗ ನಿಮಗೆ ಅರ್ಥ ಆಗುತ್ತೆ, ಓಹೋ ಭಗವತ್ಪಾದರ ಸ್ತೋತ್ರಗಳು ಅಂದರೆ ಹೇಗಿರ್ತವೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ನಮಗೆ ಸಿಕ್ತು ಅಂತ ನಿಮಗೆ ಖಂಡಿತವಾಗಿ ವಿಶ್ವಾಸ ಬರುತ್ತೆ ಅಂತ ನಾನು ನಂಬಿದ್ದೇನೆ. ಸೌಂದರ್ಯಲಹರಿಯಲ್ಲೂ ಕೂಡ ನಾನು ನೆನಪು ಮಾಡ್ತೇನೆ ಅಷ್ಟೆ. 57ನೇ ಶ್ಲೋಕದಲ್ಲಿ ಭಗವತ್ಪಾದರಂದರು, ಸ್ನಪಯ ಕೃಪಯ ಮಾಮಪಿ ಶಿವೇ. ಇದು 57ನೇ ಶ್ಲೋಕದಲ್ಲಿ ಭಗವತ್ಪಾದರ ಪ್ರಾರ್ಥನೆ. ಆಶೀರ್ವಾದ ಕೃಪಾ ಕಟಾಕ್ಷರಿಂದ ನನ್ನನ್ನು ಸ್ನಾನ ಮಾಡಿಸು ತಾಯೇ ಅಂತ ಭಗವತ್ಪಾದರ ಪ್ರಾರ್ಥನೆ. ನಾನು ಎಲ್ಲ ಕಡೆ ಹೇಳ್ತೇನೆ, ನಾನೊಂದು ಅಷ್ಟು ಸ್ತೋತ್ರಗಳನ್ನು ಓದಿದ್ದೇನೆ, ಎಲ್ಲ ಸ್ತೋತ್ರಗಳನ್ನು ನಾನು ನೋಡಿದ್ದೇನೆ ಅಂತ ಹೇಳಲಾರೆ. ಆದರೂ ಕೂಡ ನಾನು ನೋಡಿದ ಸ್ತೋತ್ರಗಳಲ್ಲಿ ಇಲ್ಲಿ ತನಕ ಇಂಥ ಒಂದು ಪ್ರಾರ್ಥನೆ ನಾನು ನೋಡಲೇ ಇಲ್ಲ, ಕೇಳಲೇ ಇಲ್ಲ. ಇನ್ನು ನಿನ್ನ ಕೃಪಾ ಕಟಾಕ್ಷದಿಂದ ಸ್ನಾನ ಮಾಡಿಸು. ಏನರ್ಥ ಇದಕ್ಕೆ? ನನ್ನ ಜನ್ಮವನ್ನು ಸಾರ್ಥಕ, ಅದನ್ನೇ ಹೇಳ್ತಾರೆ ಮುಂದಕ್ಕೆ. ನಿನಗೇನಾಗುತ್ತೆ ಸ್ನಾನ ಮಾಡಿಸಿನ? ಧನ್ಯ ಅಂತಾರೆ ಗೊತ್ತಾ, ನಾನು ಅಲ್ಲಿಗೆ ಧನ್ಯನಾಗಿಬಿಟ್ಟೆ. ಹಾಗೆ ಈಗ ಕಲ್ಯಾಣ ವೃಷ್ಟಿಸ್ತವದಲ್ಲಿಯೂ ಕೂಡ ಭಗವತ್ಪಾದರು ಮಾಡಿದ ಪ್ರಾರ್ಥನೆ ಏನಿದೆ, ನಿಜವಾದ ಭಕ್ತನ ಒಂದು ಲಕ್ಷಣವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಭಗವತ್ಪಾದರು ಇಷ್ಟೇ ಸಾಕು ಅಂತ ಕೇಳ್ತಾರೆ. ಅದಾದ ಮೇಲೆ ಇನ್ನೊಂದು 4ನೇ ಪಂಕ್ತಿಯಲ್ಲಿ ಮತ್ತು 3ನೇ ಪಂಕ್ತಿಯಲ್ಲಿ ಜೋಡಿಸ್ತಾರೆ ಭಗವತ್ಪಾದರು, ನಿನ್ನ ಅಲೌಕಿಕವಾದಂತಹ ಒಂದು ಅಮೃತದಿಂದ ಸ್ನಾನ ಮಾಡಲ್ಪಟ್ಟಂತಹ ತೋಯ್ದಂತಹ ಒಂದು ಶರೀರ ಏನಿದೆ, ಏಕಕಾಲಕ್ಕೆ ಅಸಂಖ್ಯ ಅರುಣರ ಒಂದು ಉದಯ ಆದರೆ ಆ ಬಣ್ಣ ಹೇಗಿರ್ಬೋದು ಅಂಥ ಬಣ್ಣದಿಂದ ಕೂಡಿದಂಥ ನಿನ್ನ ಶರೀರ ಏನಿದೆ ಅಮ್ಮ, ಅದರ ಒಂದು ಸಾನ್ನಿಧ್ಯ ನನಗೆ ಕೊಟ್ಟುಬಿಡು ಸಾಕಷ್ಟೆ. ಮೊದಲನೆಯದು, ನಿನ್ನ ಚರಣಾರವಿಂದಕ್ಕೆ ನಮಸ್ಕಾರ ಮಾಡಿದಾಗ ಕಣ್ಣೆಲ್ಲ ತುಂಬಿ ಬರಲಿ. 2ನೇದು, ನಿನ್ನ ಸಾನ್ನಿಧ್ಯ ನನಗೆ ಸಿಕ್ಕಿಬಿಡಲಿ. ಇಷ್ಟೇ ನಾನು ಕೇಳೋದು ಅಂತ ಭಗವತ್ಪಾದರ ಪ್ರಾರ್ಥನೆ. ಅಷ್ಟೇ ಅಲ್ಲ, ಇಡೀ ಕಲ್ಯಾಣ ವೃಷ್ಟಿಯಲ್ಲಿ ಇನ್ನೇನು ಕೇಳಿದ್ದು ಕಾಣೋದೇ ಇಲ್ಲ ನೋಡಿ. ಇದು ಕಲ್ಯಾಣ ವೃಷ್ಟಿಸ್ತವ. ನಾನು ಎಲ್ಲ ಕಡೆ ಹೇಳ್ತಾ ಇದ್ದೇನೆ, ನಮ್ಮ ಪರಮಪೂಜ್ಯ ಜಗದ್ಗುರು ಸನ್ನಿಧಾನಗಳವರು ಅದು ಏನು ಯೋಚನೆ ಇಟ್ಟುಕೊಂಡು ಈ 3 ಶ್ಲೋಕಗಳನ್ನು ಕೊಟ್ಟರೋ ನನಗೆ ಇವತ್ತು ಕೂಡ ಅದು ಮತ್ತೆ ಮನಸ್ಸಿಗೆ ಬರ್ತಾ ಇರುತ್ತೆ. ನಾನು ಮೊದಲಿಗೆ ಕಲ್ಯಾಣ ವೃಷ್ಟಿಸ್ತವ ಅಂತ ಹೇಳಿ ಅವರು ಅಪ್ಪಣೆ ಮಾಡಿದಾಗ ಇವರಿಗೆ ಹೇಳಿಕೊಡದೇ ಇದ್ದಿರೋ ಒಂದು ಇರಲಿ ಅಂತ ಯೋಚನೆ ಮಾಡಿದ್ರು ಏನೋ ಅಂತ ಅಂದುಕೊಂಡೆ.
ಆಮೇಲೆ ಕಲ್ಯಾಣ ವೃಷ್ಟಿಸ್ತವವನ್ನು ಸ್ವಲ್ಪ ಸ್ವಲ್ಪ ನೋಡ್ತಾ ಬಂದ ಹಾಗೆ ಈಗ ಮನವರಿಕೆ ಆಗ್ತಾ ಇದೆ. ನಮ್ಮೆಲ್ಲರ ಮನಸ್ಸಿನಲ್ಲಿ ಮನೆಗಳಲ್ಲಿ ಕಲ್ಯಾಣ ವೃಷ್ಟಿಯ ಅದು ಆಗಲಿ, ಕಲ್ಯಾಣ ಪರಂಪರೆ ಉಂಟಾಗಲಿ ಅನ್ನೋದಕ್ಕಾಗಿ ಭಗವತ್ಪಾದರು ಕೊಟ್ಟಂತಹ ಈ ಅಮೋಘವಾದ ಉಪದೇಶ ಏನಿದೆ, ಇದು ನಮ್ಮೆಲ್ಲರ ಮನೆಗಳಲ್ಲಿ ಮನಸ್ಸಿನಲ್ಲಿ ಬರಲಿ ಅನ್ನೋದೇ ಅವರ ಉದ್ದೇಶ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನು ಉಳಿದ ಅಕ್ಷರಗಳದ್ದೆಲ್ಲ ನಾವು ಮುಂದಿನ ದಿನಗಳಲ್ಲಿ ಅದನ್ನು ನೋಡೋಣ. ಬಹಳ ಮುಖ್ಯವಾಗಿ ಈ ಒಂದು ಅಭಿಯಾನದ ವೈಶಿಷ್ಟ್ಯವನ್ನು ನಮ್ಮ ಮುಂದಕ್ಕೆ ಈಗ ಇಟ್ಟಿದ್ದಾರೆ. ಆದರೆ ನಾನು ಒಂದು ಅಂಶವನ್ನು ವಿಶೇಷವಾಗಿ ನಿಮ್ಮೆಲ್ಲರ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೇನೆ. ನಮಗೆಲ್ಲರಿಗೂ ಶೃಂಗೇರಿ ಜಗದ್ಗುರುಗಳ ಬಗ್ಗೆ ಅಪಾರವಾದ ಶ್ರದ್ಧೆ, ಗೌರವ ಇದೆ. ನಾವೆಲ್ಲ ಶೃಂಗೇರಿ ನಡ್ಕೊಳ್ಳೋರು. ಆ ಕಾರಣಕ್ಕಾಗಿ ನಾವು ಜಗದ್ಗುರು ಮಹಾಸನ್ನಿಧಾನಗಳವರ ಒಂದು ಈ 50ನೇ ವರ್ಷದ ದೃಷ್ಟಿಯಿಂದ ಕಲ್ಯಾಣ ವೃಷ್ಟಿ ಅಭಿಯಾನವನ್ನು ಮಾಡೋದು ಅಂತ ನಾವು ಯಾರು ಭಾವಿಸಬಾರದು. ಏನು ಕಾರಣ ಅಂದರೆ, ಶೃಂಗೇರಿ ಜಗದ್ಗುರು ಮಹಾಸನ್ನಿಧಾನಗಳವರು ನಿಮಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ ನನಗೆ, ನಾವೆಲ್ಲ ಈಗಷ್ಟೇ ಸೌಂದರ್ಯಲಹರಿ ಅಥವಾ ಕೆಲವೊಂದು ಸ್ತೋತ್ರಗಳನ್ನು ಓದ್ತಾ ಇದ್ದೇವೆ. ಅದು ಎಲ್ರಿಗೂ ನಮ್ಮ ಕಂಠಪಾಠ ಆಗಲಿಲ್ಲ. ಪುಸ್ತಕ ನೋಡಿ ಹೇಳೋದಕ್ಕೆ ಮಾತ್ರ ನಮಗೆ ಅಭ್ಯಾಸ ಆಗಿರೋದು. ಆದರೆ ಜಗದ್ಗುರು ಮಹಾಸನ್ನಿಧಾನಗಳವರಿಗೆ ಭಗವತ್ಪಾದರ ಅಷ್ಟೂ ಸ್ತೋತ್ರಗಳು, ಅದು ಸಣ್ಣದು ದೊಡ್ಡದು ಎಲ್ಲ ಏನೂ ಇಲ್ಲ, ಅಷ್ಟೂ ಸ್ತೋತ್ರಗಳು ಅವರಿಗೆ ಕಂಠಸ್ಥ. ಮತ್ತು ಅವರು ಅದರಲ್ಲಿ ಅನುಗ್ರಹ ವಚನದಲ್ಲಿ ಅದನ್ನು ಉಲ್ಲೇಖ ಮಾಡೋದನ್ನೆಲ್ಲ ನಾವು ಕೇಳಬಹುದು. ಎಂಥ ತನ್ಮತೆಯಿಂದ ಅದನ್ನು ಉಲ್ಲೇಖ ಮಾಡ್ತಾರೆ ಅನುಗ್ರಹ ಭಾಷಣದಲ್ಲಿ ಅಂತ. ಮತ್ತು ಅವರಿಗೆ ಶಂಕರ ಭಗವತ್ಪಾದರ ಒಂದು ಉಪದೇಶವನ್ನು, ತತ್ವವನ್ನು ಸಮಸ್ತ ಸಮಾಜಕ್ಕೆ ತಿಳಿಸುವುದು ಅಂದರೆ ಅಪಾರವಾದ ಒಂದು ಸಂತೋಷದ ವಿಷಯ. ಅದಕ್ಕಾಗಿಯೇ ಪದೇ ಪದೇ ನಮಗೆ ಎಲ್ಲ ವಿಷಯದಲ್ಲಿಯೂ ಕೂಡ ಆ ಆಶೀರ್ವಾದ, ಮಾರ್ಗದರ್ಶನ ಮಾಡ್ತಾ ಬಂದರು. ಅಷ್ಟೇ ಅಲ್ಲ, ನಮ್ಮ ಕಣ್ಣು ಮುಂದೆ, ಇದು ಬಹಳ ಮುಖ್ಯವಾದ್ದು, ನಮ್ಮ ಕಣ್ಣ ಮುಂದೆ 50 ವರ್ಷಗಳ ಕಾಲ ಶಾಸ್ತ್ರದಲ್ಲಿ ಸನ್ಯಾಸಾಶ್ರಮ ಹೇಗೆ ಮಾಡಬೇಕು, ಹೇಗೆ ನಡೆಸಬೇಕು ಅಂತ ಹೇಳಿದೆಯೋ ಅದನ್ನು ಒಂದು ದಿನವೂ ಕೂಡ ಅದಕ್ಕೆ ಚ್ಯುತಿ ಬರದಂತೆ ತಪ್ಪದೆ ಆ ಶೃಂಗೇರಿ ದಕ್ಷಿಣಾಮ್ನಾಯ ಪೀಠದ ಮಹತ್ತರವಾದಂತಹ ಜವಾಬ್ದಾರಿಗಳ ಜೊತೆಗೆ, ಪ್ರವಾಸಾದಿಗಳ ಜೊತೆಗೆ, ವೇದಾಂತ ಪಾಠ, ವೇದಾಂತ ಚಿಂತನೆ, ವಿದ್ವದ್ಗೋಷ್ಠಿಗಳು ಒಂದೇ ಎರಡೇ ಅಸಂಖ್ಯ ಕರ್ತವ್ಯಗಳ ಜೊತೆಗೆ ಎಲ್ಲವನ್ನು ನಿರ್ವಹಣೆ ಮಾಡ್ತಾ 50 ವರ್ಷ ಸನ್ಯಾಸಾಶ್ರಮದ ಒಂದು ಈ ಜೀವನವನ್ನು ನಡೆಸಿದರು ಅಂತಂದರೆ, ನಮ್ಮ ಕಣ್ಣ ಮುಂದೆ ಇನ್ನು ಇದಕ್ಕೆ ಉದಾಹರಣೆ ಅಷ್ಟು ಸುಲಭದಲ್ಲಿ ನೀವು ಹಿಮಾಲಯ ತನಕ ಹೋದರೂ ಕೂಡ ಕಾಣೋದಕ್ಕೆ ಸಾಧ್ಯವಿಲ್ಲ. ಬಿಡಿ ಸನ್ಯಾಸಿಗಳಾಗಿ ಕೆಲವರು ಇದ್ದರೂ ಇರಬಹುದೇನೋ ಹಿಮಾಲಯದಲ್ಲಿ, ನಾನು ಅದನ್ನು ಅಲ್ಲಗಳೆಯಲಾರೆ. ಆದರೆ ಇಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಪೀಠಾಧಿಪತಿಗಳಾಗಿ ಆ ನಿರ್ವಹಣೆಯನ್ನು ಮಾಡಿಕೊಂಡು ಈ ಸನ್ಯಾಸಾಶ್ರಮದ ಅದ್ಭುತವಾದಂತಹ ಪರಮ ಪವಿತ್ರವಾದಂತಹ ಒಂದು ಜೀವನವನ್ನು ಸಮಸ್ತ ಸಮಾಜಕ್ಕೆ, ಕೇವಲ ಸನ್ಯಾಸಿಗಳಿಗೆ ಅಷ್ಟೇ ಅಲ್ಲ, ಸಮಸ್ತ ಸಮಾಜಕ್ಕೆ ಆದರ್ಶಭೂತವಾಗಿ ನಡೆಸಿಕೊಂಡು ಬಂದಾಗ ನಾವು ಧನ್ಯರಾಗಬೇಕಾಗಿದೆ. ನಮ್ಮ ಮುಂದಿನ ಪೀಳಿಗೆಗೆ ಇದನ್ನು ತಿಳಿಸಬೇಕಾಗಿದೆ. ಆ ಕರ್ತವ್ಯ ನಮ್ಮೆಲ್ಲರದ್ದು ನಮ್ಮ ಮುಂದೆ ಇದೆ. ಅದಕ್ಕಾಗಿ ಈ ಕಲ್ಯಾಣ ವೃಷ್ಟಿಸ್ತವ, ಈ ಅಭಿಯಾನ ಏನಿದೆ, ಇದನ್ನು ನಾವು ಇನ್ನಿಲ್ಲದ ಶ್ರದ್ಧಾಭಕ್ತಿಗಳಿಂದ, ಉತ್ಸಾಹಗಳಿಂದ ಮುಂದಿನ ದಿನಗಳಲ್ಲಿ ಮಾಡೋಣ. ನಮ್ಮ ಮೈಸೂರಿನಲ್ಲಿ ಕೊನೆ ಪಕ್ಷ 1,00,000 ಜನ ಈ ಕಲ್ಯಾಣ ವೃಷ್ಟಿಸ್ತವ ಅಭಿಯಾನದಲ್ಲಿ ಭಾಗವಹಿಸಿ 3 ಶ್ಲೋಕಗಳನ್ನು ಅತ್ಯಂತ ಸುಶ್ರಾವ್ಯವಾಗಿ, ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಿ ಹೇಳೋದಕ್ಕೆ ಅಭ್ಯಾಸ ಮಾಡುವಂತೆ ಮಾಡೋಣ. ಆದಷ್ಟು ಶೀಘ್ರ ನಾವು ಅದರ ಸಮರ್ಪಣೆಯನ್ನು ಕೂಡ ಮಾಡೋಣ ಅಂತ ಹೇಳ್ತಾ, ಮೈಸೂರಿನವರ ಬಗ್ಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದಂಥ ಪರಮಪೂಜ್ಯ ಜಗದ್ಗುರು ಸನ್ನಿಧಾನಗಳ ಚರಣಗಳಲ್ಲಿ ನನ್ನ ಮಾತುಗಳನ್ನು ಸಮರ್ಪಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ.